2026ರಲ್ಲಿ ಬಿಸಿಲು ರೆಕಾರ್ಡ್ ಬ್ರೇಕ್ ಮಾಡತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ನಿಜವಾಗಿಯೂ ನಾವು ಅಪಾಯದಲ್ಲಿದ್ದೀವಾ? ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಮತ್ತು ನೀವು ಈ ಹೀಟ್ನಿಂದ ಸೇಫ್ ಆಗಿರೋದು ಹೇಗೆ ಅಂತಲೂ ಕ್ಲಿಯರ್ ಆಗಿ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಹಜ ತಾಪಮಾನಕ್ಕಿಂತ ಈ ವರ್ಷದ ತಾಪಮಾನ ಅತಿ ಹೆಚ್ಚು ದಾಖಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ 3 ಮುಖ್ಯ ಕಾರಣಗಳು. ಮೊದಲನೆಯದು ಗ್ಲೋಬಲ್ ವಾರ್ಮಿಂಗ್. ಭೂಮಿ ನಿಧಾನವಾಗಿ ಹೆಚ್ಚು ಬಿಸಿ ಆಗ್ತಾ ಇದೆ. ಎರಡನೆಯದು ಎಲ್ ನಿನೋ ಎಫೆಕ್ಟ್. ಇದರಿಂದ ಸಮುದ್ರದ ತಾಪಮಾನ ಹೆಚ್ಚಾಗಿ ಭಾರತದಲ್ಲಿ ಬಿಸಿಲು ಜಾಸ್ತಿ ಆಗುತ್ತೆ. ಮಳೆ ಲೇಟ್ ಆಗಿ ಕೂಡ ಸ್ಟಾರ್ಟ್ ಆಗಬಹುದು. ಮೂರನೆಯದು ನಗರಗಳಲ್ಲಿ ಕಾಂಕ್ರೀಟ್ ಹೀಟ್. ಕಟ್ಟಡಗಳು, ಕಾಂಕ್ರೀಟ್ ರಸ್ತೆಗಳು ಬಿಸಿಯನ್ನು ಹಿಡಿದುಕೊಂಡಿರುತ್ತವೆ. ಅಂದ್ರೆ ಇದು ಸಡನ್ ಆಗಿ ಬಂದ ಸಮಸ್ಯೆ ಅಲ್ಲ. ಹಲವು ವರ್ಷಗಳಿಂದ ಉಂಟಾದ ಪರಿಸರ ನಾಶ, ಪಶ್ಚಿಮ ಘಟ್ಟಗಳ ಮೇಲೆ ಮಾನವನ ಹಸ್ತಕ್ಷೇಪ, ನಗರೀಕರಣ ಇತ್ಯಾದಿ. ಮುಂದಿನ 2 ತಿಂಗಳು ಎಲ್ ನೀನೋ ಎಫೆಕ್ಟ್ನ ಸಾಧ್ಯತೆ ಹೆಚ್ಚಾಗಿದ್ದು ಕರ್ನಾಟಕ ಬಿಸಿಲಿನ ಕೆಂಪು ನಕ್ಷೆಯಾಗುತ್ತಿದೆ. ಏಪ್ರಿಲ್ ತಿಂಗಳಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗಿರುತ್ತೆ. ಮೇ ತಿಂಗಳು ಎಕ್ಸ್ಟ್ರೀಮ್ ಹೀಟ್ ಪೀರಿಯಡ್ ಅಂತ ಹೇಳಲಾಗುತ್ತೆ. ಅಂದರೆ ತಾಪಮಾನ ಗರಿಷ್ಠ ಮಟ್ಟಕ್ಕೆ ತಲುಪುವ ಸಾಧ್ಯತೆ ಇದೆ. ಹಾಗೆ ಇದರ ಪರಿಣಾಮ ಜೂನ್ ತಿಂಗಳಲ್ಲೂ ಆಗುವ ಸಾಧ್ಯತೆ ಇದೆ. ಆದರೆ ಒಂದು ಮುಖ್ಯ ವಿಷಯ, ಯಾರು ಆತಂಕ ಪಡಬೇಕಾಗಿಲ್ಲ. ನಮ್ಮ ದೇಹ ತುಂಬಾ ಪವರ್ಫುಲ್ ಆಗಿದೆ. ಆದರೆ ಸರಿಯಾದ ಕೇರ್ ತಗೊಂಡಾಗ ಮಾತ್ರ. ಸರಿಯಾದ ಕೇರ್ ತಗೊಂಡ್ರೆ ನಾವು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಪ್ರಾಬ್ಲಮ್ ಆಗೋದು ಯಾವಾಗ ಗೊತ್ತಾ? ನಾವು ಇಗ್ನೋರ್ ಮಾಡಿದಾಗ, ಡಿಹೈಡ್ರೇಷನ್ ಆದಾಗ ಮತ್ತು ಸೂರ್ಯನ ಶಾಖ ಹೆಚ್ಚಾಗಿರುವ ಸಮಯದಲ್ಲಿ ಹೊರಗೆ ಇದ್ದಾಗ. ಹೀಟ್ ವೇವ್ ಡೇಂಜರಸ್ ಯಾಕೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ಬಾಡಿ ಒಂದು ಇಂಜಿನ್ ಥರ. ಹೆಚ್ಚು ಬಿಸಿಯಾದಾಗ ಅದು ಕೂಲ್ ಆಗಬೇಕು. ಆದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದರೆ ಬಾಡಿ ಕೂಲ್ ಆಗಲ್ಲ. ಆಗ ಡಿಸಿನೆಸ್, ವೀಕ್ನೆಸ್, ಹೆಡೇಕ್ ಬರುತ್ತೆ. ಎಕ್ಸ್ಟ್ರೀಮ್ ಕೇಸಲ್ಲಿ ಹೀಟ್ ಸ್ಟ್ರೋಕ್ ಆಗಬಹುದು. ಅಂದರೆ ಅತಿಯಾದ ದೇಹದ ಉಷ್ಣತೆ, ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆ, ಗೊಂದಲ, ಅಸ್ಪಷ್ಟ ಮಾತು, ಕಿರಿಕಿರಿ ಅಥವಾ ಮೂರ್ಛೆ ಹೋಗುವುದು. ಬಿಸಿ ಮತ್ತು ಒಣ ಚರ್ಮ, ಅತಿಯಾದ ಶಾಖದ ಹೊರತಾಗಿಯೂ ಬೆವರು ಬಾರದಿರುವುದು, ವಾಕರಿಕೆ, ವೇಗದ ಉಸಿರಾಟ ಮತ್ತು ಹೃದಯ ಬಡಿತ, ತಲೆನೋವು. ಯಾರು ಹೆಚ್ಚು ಅಪಾಯದಲ್ಲಿದ್ದಾರೆ? ವೃದ್ಧರು, ಸಣ್ಣ ಮಕ್ಕಳು, ದೀರ್ಘಕಾಲದ ಕಾಯಿಲೆ ಇರುವವರು ಮತ್ತು ಬಿಸಿಲಿನಲ್ಲಿ ದೈಹಿಕ ಶ್ರಮ ಪಡುವವರು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ನೀವು ಏನು ಮಾಡಬೇಕು? ಬಿಸಿಲಿನಲ್ಲಿ ಹೆಚ್ಚು ಸಮಯ ಇರುವುದನ್ನು ತಪ್ಪಿಸಿ. ವಿಶೇಷವಾಗಿ ಮಧ್ಯಾಹ್ನ 11ರಿಂದ 3 ಗಂಟೆಯವರೆಗೆ ಇದನ್ನು ಡೇಂಜರ್ ಝೋನ್ ಅಂತ ಹೇಳಲಾಗ್ತಾ ಇದೆ. ಹಗುರವಾದ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ. ಕಪ್ಪು ಬಟ್ಟೆ, ಡಾರ್ಕ್ ಕಲರ್ ಬಟ್ಟೆಯನ್ನು ಧರಿಸಬೇಡಿ. ನೀರು ನಿಮ್ಮ ಲೈಫ್ ಸೇವರ್. ಸಾಕಷ್ಟು ನೀರು, ಎಳನೀರು, ಮಜ್ಜಿಗೆ ಮತ್ತು ಹಣ್ಣಿನ ರಸಗಳನ್ನು ಕುಡಿಯಿರಿ. ಹೆವಿ ಆಯಿಲಿ ಫುಡ್ ಹಾಗೆ ಮಸಾಲೆಯುಕ್ತ ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಿ. ಅದರ ಬದಲು ಫ್ರೂಟ್ಸ್, ಕರ್ಡ್, ಸುಲಭವಾಗಿ ಜೀರ್ಣವಾಗುವ ಲೈಟ್ ಫುಡ್ಡನ್ನು ತಿನ್ನಿ. ಮದ್ಯಪಾನ, ಧೂಮಪಾನ ಅವಾಯ್ಡ್ ಮಾಡಿ. ಅತಿಯಾದ ಕಾಫಿ, ಟೀ ಸೇವನೆಯನ್ನು ಕೂಡ ಅವಾಯ್ಡ್ ಮಾಡಿ. ಹೊರಾಂಗಣದಲ್ಲಿ ಕೆಲಸ ಮಾಡುವಾಗ ಆಗಾಗ ವಿರಾಮ ತೆಗೆದುಕೊಳ್ಳಿ. ಹಾಗೆ 2 ಬಾರಿ ತಣ್ಣೀರಿನ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಹೀಟ್ ವೇವ್ ನಮ್ಮ ಎನಿಮಿ ಅಲ್ಲ, ಅದು ವಾರ್ನಿಂಗ್ ಸಿಗ್ನಲ್. ನೇಚರ್ ಹೇಳ್ತಾ ಇದೆ, ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಂತ. ನೀವು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಿದರೆ ಈ ಬಿಸಿಲು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಒಂದು ವೇಳೆ ಏನಾದರೂ ದೈಹಿಕ ಸಮಸ್ಯೆ ಆದರೆ ವೈದ್ಯಕೀಯ ಸಲಹೆ, ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ, ಯಾಕಂದರೆ ಇದು ಲೈಫ್ ಸೇವಿಂಗ್ ಇನ್ಫಾರ್ಮೇಷನ್ ಆಗಿರಬಹುದು. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.